ಬಿಜೆಪಿದೊಂದು ಕಥೆ ಆದರೆ ಕಾಂಗ್ರೆಸ್ದ್ದು ಅದೇ ಕಥೆ, ಅದೇ ವ್ಯಥೆ. ಕಾಂಗ್ರೆಸ್ನಲ್ಲಿ ತಣ್ಣಗಾಗ್ತಾ ಇಲ್ಲ ಬಣ ರಾಜಕೀಯ. ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ರಾಜ್ಯದ ನಾಯಕರು. ಮತ್ತೆ ಸಭೆಯನ್ನ ಸೇರಿದ್ರ ದಲಿತ ಸಚಿವರು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಈಗ. ಸಚಿವರ ಭೇಟಿಗೆ ಆಗಮಿಸಿದ್ರು ವಾಲ್ಮೀಕಿ ಸ್ವಾಮೀಜಿ. ಈ ಸಂದರ್ಭದಲ್ಲಿ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪ ಉಪಸ್ಥಿತರಿದ್ದರು. ವಿಧಾನಸೌಧದಲ್ಲೇ ರಹಸ್ಯ ಚರ್ಚೆಯನ್ನ ನಡೆಸಿದ್ರ ಸಚಿವರು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ನಿನ್ನೆ 4 ದಲಿತ ಸಚಿವರು ಮೀಟಿಂಗ್ ಅನ್ನ ಮಾಡಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಊಟ ಮಾಡಿದ್ರೆ, ಮೀಟಿಂಗ್ ಮಾಡಿದ್ರೆ ಅದು ತಪ್ಪಲ್ಲ ಅನ್ನುವಂಥ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಸತೀಶ್ ಜಾರಕಿಹೊಳಿ ಮತ್ತೆ ಪರಮೇಶ್ವರ್ ಅವರು ಮತ್ತೆ ಮೀಟಿಂಗ್ ಮಾಡಿದ್ರೆ, ಒಂದ್ ಕಡೆ ಸೇರಿ ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಲೇಬಾರ್ದ? ಅಲ್ಲಪ್ಪ, ನೀವು ಯಾರು ಇಬ್ರು ಸೇರ್ಕೊಂಡು ನಾನು ಇವನು ಮಾತಾಡ್ಕೊ ಬಂದಿದೀವಿ ಈಗ 3 ಜನ. ಹಾಗಾದ್ರೆ ರಾಜಕೀಯ ಊಹೆಗಳಿದ್ದಾವಲ್ಲ, ನಾವೇನೋ ಮಾತಾಡಿರ್ತೀವಿ, ಸತ್ಯ ಇರೋದಿಲ್ಲ ಅದರಲ್ಲಿ. ಊಹೆ ಮಾಧ್ಯಮ ಇದೆಯಲ್ಲ ಅದು. ಸರ್ ಊಹೆ ಅಲ್ಲ ಸರ್, ಈಗ ಕನ್ಫ್ಯೂಷನ್ ಇಲ್ಲ ಅಂತ ಸರ್. ಯಾಕಂದ್ರೆ ಪದೇ ಪದೇ ಮೀಟಿಂಗ್ ಗಳಾಗ್ತಾ ಇದೆ. ಎಲ್ ಮೀಟಿಂಗ್ ನಿನ್ನೆ ಆಗಿದೆ ಸರ್. ನಿನ್ನೆ ಯಾರು ಸತೀಶ್ ಜಾರಕಿಹೊಳಿ ಕೇಳೋ ಅವ್ರನ್ನ ಏನಂತ ಮಾಡಿದ್ದಾರೆ ಅಂತ ಕೇಳಿ. ನನ್ನ ಪ್ರಕಾರ ಮೀಟಿಂಗ್ ಮಾಡಿದ್ರೆ, ಊಟ ಮಾಡಿದ್ರೆ ಅದು ಇಟ್ ಇಸ್ ನಾಟ್ ಎ ಪಾಲಿಟಿಕ್ಸ್, ಇಟ್ ಇಸ್ ನಾಟ್ ಎಗ್ನೆಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ. ಇನ್ನು ನಾವು ಯಾವ ಸಭೆಯನ್ನೂ ಮಾಡಿಲ್ಲ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ. ರಾಜನಹಳ್ಳಿ ಸ್ವಾಮೀಜಿಗಳು ಜಾತ್ರೆಗೆ ಕರೆಯೋದಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ರಾಜಣ್ಣ, ಸತೀಶ್ ಜಾರಕಿಹೊಳಿ ಸಹ ಅಲ್ಲಿ ಆಗಮಿಸಿದ್ರು ಅಷ್ಟೇ ಅಂತ ಹೇಳಿದ್ದಾರೆ. ದಲಿತ ಸಚಿವರನ್ನ ಸಭೆ ಎಲ್ಲಿ ಚೇಂಬರಲ್ಲಿ ಇಲ್ಲಪ್ಪ, ಯಾರು ಮಾಡಲಿಲ್ಲ. ಇಲ್ಲ, ನಾನು ಸಭೆ ಏನು ಮಾಡಲಿಲ್ಲ. ಎಸ್ ಟಿ ಸಮುದಾಯದ ಸ್ವಾಮೀಜಿಯವರು, ರಾಜನಹಳ್ಳಿ ಸ್ವಾಮೀಜಿಯವರು ಜಾತ್ರೆ ಕರೆಯೋಕ್ಕೆ ಬಂದಿದ್ದರು. ನನ್ನ ಚೇಂಬರಲ್ಲೇ ಬಂದಿದ್ದರು. ಅವರು ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವರಿಗೆಲ್ಲ ಅಲ್ಲಿ ಸ್ವಾಮೀಜಿಯವರು ಅಲ್ಲಿದ್ದಾರೆ ಅಂತ ಗೊತ್ತಾಯಿತು. ಅವರು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಹೋದರು. ನಾವು ಕೂಡ ಅವರ ಆಶೀರ್ವಾದ ತಗೊಂಡು ನಾನು ಮನೆ ಕಡೆ ಬಂದೆ. ರಾಜ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಒಂದು ವೈಲ್ಡ್ ಗೆಸ್ ಮಾಡ್ಬೋದು ಅನ್ಸುತ್ತೆ. ಒಂದು ವೇಳೆ ಸಂದರ್ಭ ಬಂದರೆ ಹೇಗೆ ಡಿ ಕೆ ಶಿವಕುಮಾರ್ ತಮ್ಮ ಬಣವನ್ನು ಬಲಿಷ್ಠ ಮಾಡ್ಕೊಳ್ತಾ ಇದ್ದಾರೋ, ಅದೇ ರೀತಿ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಬಿಜೆಪಿನೋ ಬೇರೆ ಹೊರಗಡೆಯಿಂದ ಬಂದವ್ರನ್ನ ಕೂಡ ಸೇರಿಸಿಕೊಂಡು ತಮ್ಮ ದಾರಿಯನ್ನು ತಾವು ನೋಡ್ಕೊಳ್ತಾ ಇದ್ದಾರೆ ನಾಯಕರು ಅಂತ. ಅಫ್ಕೋರ್ಸ್ ಈಗ ಜಪ್ತಿ ಆದೇಶದಲ್ಲಿ ನಿನ್ನೆ ದೊಡ್ಡ ಸುದ್ದಿ ಆಯಿತು. ಮೂಡಾದಲ್ಲಿ ಸಭೆಗಳನ್ನು ಮಾಡಿದ ಅಜೆಂಡಾವೇ ಪಾರ್ವತಿ ಅವರಿಗೆ ಸೈಟ್ ಕೊಡೋದು ಮತ್ತು ಸ್ವತಃ ನಟೇಶ್ ಅವರು ಹ್ಯಾಂಡ್ ಪಿಕ್ ಮಾಡಿದ್ದಾರೆ. ಮೂಡಾದ ಎಲ್ಲ ಬೈಲಾ ಲಾಗಳನ್ನು ಮೀರಿ ಅವರೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ವ್ಯಾಲ್ಯೂಯಬಲ್ ಸೈಟ್ಗಳನ್ನು ಅವರೇ ಹ್ಯಾಂಡ್ ಪಿಕ್ ಮಾಡಿಕೊಟ್ಟಿದ್ದಾರೆ ಮತ್ತು ಇದೆಲ್ಲವನ್ನು ಕೂಡ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರ ಏನು ನಿನ್ನೆ ಹರಿದಾಡ್ತಲ್ಲ, ಅದಾದ ಮೇಲೆ ಮತ್ತೆ ಈಗ ಬಿರುಸು ಪಡ್ಕೊಂಡಿರೋದು. ಅಫ್ಕೋರ್ಸ್ ಫೆಬ್ರವರಿಯಲ್ಲಿ ಈಗ ಏನು ಮುಂದಿನ ವಾರ ಜಾತ್ರಾ ಮಹೋತ್ಸವ ಇದೆ. ಪ್ರಸನ್ನಾನಂದಪುರಿ ಶ್ರೀಗಳು ಬಂದಿದ್ರು ಅಫ್ಕೋರ್ಸ್ ಜಾತ್ರೆಗೆ ಇನ್ವಿಟೇಷನ್ ಕೊಡಲಿಕ್ಕೆ. ಆದರೆ ಅದರ ಹೊರತಾಗಿ 4 ಜನ ಸೇರಿರುವಂಥದ್ದು. ಯಾಕಂದರೆ ಇದು 4 ಜನರ ಸುತ್ತಲೇ ಈ ಒಂದು ಅಹಿಂದ ದಲಿತ ಮೀಟಿಂಗ್ಗಳು ನಡೀತಾ ಇರುವಂಥದ್ದು, ಇದೆಲ್ಲ ಚರ್ಚೆಗಳಿರೋದ್ರಿಂದ ಸಹಜವಾಗಿ ಅಲ್ಲಿ ಅವರು ಹೇಳ್ತಾ ಇರುವಂತಹ ಊಹೆ ಏನಿದೆ ಆ ಊಹೆಗೆ ಆಸ್ಪದ ಇದೆ. ಸಿದ್ದರಾಮಯ್ಯ ಅವರು ಅತಿ ಬುದ್ಧಿವಂತರು, ಜಾಣರು, ಅದಕ್ಕೋಸ್ಕರನೇ ಮೀಟಿಂಗ್ ಮಾಡಿದ್ರೆ ತಪ್ಪಲ್ಲ ಅಂತಾರೆ, ಮೀಟಿಂಗ್ ಮಾಡಿಸ್ತಾರೆ. ಅವರು ಬೇಕಾದಾಗ ಹೋಗ್ತಾರೆ, ಬೆಳೆದಿದ್ದಾಗ ತಪ್ಪಿಲ್ಲ ಅಂತಾರೆ ಅವರು ಹೋಗ್ದಿದ್ದಾಗ. ಸೊ ಅದು ಸಹಜ. ಸೊ ಇಲ್ಲಿ ಸಾಂದರ್ಭಿಕವಾಗಿ ನೋಡಿದಂಥ ಸಂದರ್ಭದಲ್ಲಿ ತುಂಬ ಒಂದು ಲಾಜಿಕಲ್ ಎಂಡಿಗೆ ಬರೋ ರೀತಿ ಕಾಣಿಸ್ತಾ ಇದೆ. ಇದು ಈ ಕಾರಣಕ್ಕೇ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಿರುವಂಥ ಶಾಸಕರ ಬೆಂಬಲವನ್ನು ಪಡೆಯಲಿಕ್ಕೆ ಈಗ ನೀರಾವರಿ ನಿಗಮದ ವ್ಯಾಪ್ತಿಗೆ ಬರುವಂಥ ಶಾಸಕರುಗಳಿಗೆ ತಲಾ 50 ಕೋಟಿ ಅನುದಾನವನ್ನು ಪುಷ್ ಮಾಡೋದ್ರಲ್ಲಿ ಸ್ವಲ್ಪ ಕಾರ್ಯನಿರತರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು. ಈ ಮೂಲಕ ಭವಿಷ್ಯದಲ್ಲಿ ಅಂಥ ಸಂದರ್ಭ ಬಂದರೆ ಶಾಸಕರ ಬೆಂಬಲವನ್ನು ಕ್ರೋಢೀಕರಿಸ್ಕೋಬೇಕು, ಜಾಸ್ತಿ ಮಾಡ್ಕೋಬೇಕು ಅಂತ ಹೊಸದಾಗಿ ಆಯ್ಕೆ ಆಗಿರುವಂಥ ಶಾಸಕರೆಲ್ಲ ಹಲವಾರು ಜನ ಇವಾಗ ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತಿರುವಂಥದ್ದು. ಸೊ ಪರಸ್ಪರ ಇಲ್ಲೂ ಕೂಡ ಬಣ ಬಡಿದಾಟದ ಒಂದು ತಾರ್ಕಿಕ ಅಂತ್ಯ ಸಿಗೋ ರೀತಿ ಕಾಣಿಸ್ತಾ ಇದೆ. ಮೂಡ ಒಂದು ತನಿಖೆಯ ಹಾದಿ ಮತ್ತು ಪ್ರಕ್ರಿಯೆ ಯಾವ ರೀತಿ ಬಿರುಸನ್ನು ಪಡೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಇವರ ಒಂದು ಚಟುವಟಿಕೆಗಳು ಕೂಡ ವೈಡ್ ಓಪನ್ ಆಗುತ್ತೆ. ಹೈಕಮಾಂಡ್ ಏನೇ ಹೇಳಿರ್ಬೋದು, ಖರ್ಗೆ ಹೇಳಿದ್ರು ಅನ್ನೋ ಕಾರಣಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ತಾತ್ಕಾಲಿಕ ಕದನ ವಿರಾಮ ಕಾಣಿಸ್ತು. ಆಗಂತ ಇದು ಸೈಲೆಂಟ್ ಆಗಂತೂ ಇಲ್ಲ. ಬೂದಿ ಮುತ್ತಿಜ ಕೆಂಡ ಮತ್ತು ಒಳಗಡೆ ನಡೀತಾನೆ ಇದೆ. ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಗೇಮು, ಅದರಲ್ಲಿ ಅವರು ಸಿದ್ಧಾಸ್ತರು ಕೂಡ ಅವ್ರಿಗೆ ಬೇಕಿರುವಂಥ ಬೆಂಬಲ ಮತ್ತು ಪರಮೇಶ್ವರ್ ಕೂಡ ಇದರಲ್ಲಿ ಅವರ ಒಂದು ನಾಯಕತ್ವದಲ್ಲಿ ಏನು ಮಾಡಬೇಕು ಅದನ್ನು ಕೂಡ ಮಾಡ್ಕೋತಾ ಇದ್ದಾರೆ. ಕ್ಲಿಯರ್ ಆಗಿದೆ. ಇದು BJPಯ ಒಂದು ಬಣ ಬಡಿದಾಟದ ಹಿನ್ನೆಲೆಯಲ್ಲಿ ಇವ್ರದ್ದೊಂದು ಸ್ವಲ್ಪ ಜಾಸ್ತಿ ಇದು ಬರ್ತಾ ಇಲ್ಲ, ಸ್ವಲ್ಪ ಅವರಿಗೆ ಪ್ಲಸ್ ಆಗಿದೆ. ಬಿಟ್ಟರೆ ಇದು ಕೂಡ ದೊಡ್ಡ ಮಟ್ಟದಲ್ಲಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪಟೇಲ್, ನಾವೀಗ ನೋಡ್ತಾ ಇದ್ರೆ ರಾಜ್ಯದ ರಾಜಕೀಯವನ್ನು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ಇಲ್ಲಿ ನಾಯಕರಿಗೆ ಪಕ್ಷ ಮತ್ತು ಜನರ ಹಿತಾಸಕ್ತಿಗಿಂತ ಹೆಚ್ಚಾಗಿ ವೈಯಕ್ತಿಕ ಹಿತಾಸಕ್ತಿಯ ಮುಖ್ಯವಾಗ್ತಾ ಇದೆಯಾ ಅಂತೇಳಿ. ಪೊಲಿಟಿಕ್ಸ್ ಲೈಕ್ ಎ ಪಾಲಿಟಿಕ್ಸ್. ನಿಮಗೆ ಇದು ಚಂಕ್ಸ್ ಅಂತಾರೆ, ಪಾಲಿಟಿಕ್ಸ್ ಒಳಗಡೆ ಚಂಕ್ಸ್ ಅಂತಾರೆ ನೋಡಿ. ಅಲ್ಲಿ ಮೀಟಿಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಡೀ ಸ್ಟ್ರಾಟಜಿಯನ್ನು 10 ನಿಮಿಷದಲ್ಲಿ ಅವರು ಹೌದು ರಾಜನಹಳ್ಳಿ
ಜಾತ್ರಾ ಮಹೋತ್ಸವಕ್ಕೆ ಸ್ವಾಮೀಜಿಗಳು ಇನ್ವಿಟೇಷನ್ ಕೊಡೋಕೆ ಬಂದಿದ್ರು. ಇನ್ವಿಟೇಷನ್ ಜೊತೆಗೆ ಇವರು ಬಂದರು. ಆ ಮುಖಾಂತರ ಒಂದು ಚಂಕ್ಸ್ ನೀವು ಸ್ವಾಮೀಜಿ ಬಂದಿದ್ರು ನಾವು ಕೂತಿದ್ವಿ, ನೀವು ಒಂದು ಮೆಸೇಜ್ ಪಾಸ್, ಅದು ಮೆಸೇಜ್ ಪಾಸ್ ಮಾಡಿದ್ರು. ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಯಾರು ಸೇರಬಾರ್ದು ಮಾತಾಡಬಾರ್ದು ಅಂತ. ಸ್ವಾಮೀಜಿ ಬಂದರು ಕರೆದಿದ್ರು ಅಂತ. ಅವ್ರು ಮಾತಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಸ್ವಾಮೀಜಿ ಕೂರಿಸ್ಕೊಂಡು ಇವ್ರು ಏನೇನು ಸ್ಟ್ರಾಟಜಿ ಮಾಡಬೇಕಂದ್ರೆ ಸಾಧ್ಯ ಇಲ್ಲ. 10ರಿಂದ 15 ನಿಮಿಷ ಇದ್ರು ಅಷ್ಟೇ. 15 ನಿಮಿಷದಲ್ಲಿ ಇಡೀ ರಾಜಕಾರಣ ಸ್ಟ್ರಾಟಜಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಲ್ಲಿ ಪರಮೇಶ್ವರ್ ಇದ್ದರು, ಎಚ್ ಸಿ ಮಹದೇವಪ್ಪ ಇದ್ರು. ಯಾರು ಕೇಂದ್ರ ಬಿಂದು? ಯಾರು? ಪರಮೇಶ್ವರು. ನಂತರ ಯಾರು? ಎಚ್ ಸಿ ಮಹದೇವಪ್ಪ. ನಂತರ ಯಾರು? ಸತೀಶ್ ಜಾರಕಿಹೊಳಿ. ನಂತರ ಯಾರು? ಕೆ ಎನ್ ರಾಜಣ್ಣ. ಒಂದು ಮೆಸೇಜ್ ಪಾಸ್ ಮಾಡಿದ್ರು, ನೋಡಪ್ಪ ನಮ್ಮನ್ನು ಡಿನ್ನರ್ ಪಾಲಿಟಿಕ್ಸ್ ನೀವು ಕಡಿವಾಣ ಹಾಕ್ಬೋದು, ಆದರೆ ನಾವು ಈ ಥರ ಒಟ್ಟಿಗೆ ಕೂರ್ಕೊಳ್ಳೋಕ್ಕೆ ನೀವು ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮೆಸೇಜ್ ಮಾಡೋ ಮುಖಾಂತರ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ ಅನ್ನೋ ಮುಖಾಂತರ ನಾವು ಎಂಥ ಹೋರಾಟಕ್ಕೂ ಸಿದ್ಧ ಇದ್ದೀವಿ ಅಂತ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರು. ಒಂದು ಸೆಕೆಂಡ್ ಇದು ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೀವು ನಮ್ಮನ್ನು ಕಡಿವಾಣ ಹಾಕೋಕ್ಕೆ ಪ್ರಯತ್ನ ಮಾಡಿದ್ವಿ, ಸ್ವಾಮೀಜಿ ಜಾತ್ರೆ ಹೆಸರಲ್ಲಿ ನಾವು ಕೂತ್ಕೊಂಡು ಮಾಡಿದ್ವಿ. ಆ ಮುಖಾಂತರ ಫೋಟೋ ಹೇಳುತ್ತೆ, ಹಲವಾರು ಕಥೆಗಳನ್ನು ಹೇಳುತ್ತೆ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ನಮ್ಮದೇ ಒಂದು ಟೀಮ್ ಇದೆ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡಿದೆ. ಆ ಮುಖಾಂತರ ಡಿ ಕೆ ಶಿವಕುಮಾರ್ಗೆ ಇದು ಮೆಸೇಜ್ ಪಾಸ್ ಮಾಡೋಕ್ಕೆ, ಸ್ಟೇಟಲ್ಲಿ ಡಿ ಕೆ ಶಿವಕುಮಾರ್, ಸೆಂಟ್ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಮೆಸೇಜ್ ಪಾಸ್ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಡಿ ಕೆ ಶಿವಕುಮಾರ್ ಪರವಾಗಿ ಕೆಲಸ ಮಾಡ್ತಿದ್ದಾರೆ, ಸುರ್ಜೇವಾಲಾ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಒಂದು ಆಫರ್ ಮಾಡಿದ್ದಾರೆ, ನಾನು ಮುಖ್ಯಮಂತ್ರಿ ಆದರೆ ನಿಮ್ಮ ಮಗನ ಇನ್ನೊಂದು ಅವ್ರು ಕೇಳಿದ ಪೋರ್ಟ್ಫೋಲಿಯೋ ಕೊಟ್ಟು ನಾನು DCM ಮಾಡ್ತೀನಿ, ಒಂದು ವೇಳೆ ನಾನು ಆಗಲಂದರೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ನಾನು ಶ್ರಮ ಪಡ್ತೀನಿ, ನೀವು ಮುಖ್ಯಮಂತ್ರಿ ಆಗಬೇಕು, 50 ವರ್ಷ ರಾಜಕಾರಣ ಮಾಡಿದ್ದೀರಾ ಅನ್ನೋ ಅವ್ರಿಗೊಂದು ಆಸೆಯನ್ನು ತೋರಿಸಿದ್ದಾರೆ. ಆ ಆಸೆಗಾಗಿ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಜೊತೆ ಇದ್ದಾರೆ ಅಂತೇಳಿ ಈಗ ರಾಜಕೀಯ ವಲಯದಲ್ಲಿ, ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಚರ್ಚೆಯ ಭಾಗವಾಗಿ ರಾಜನಹಳ್ಳಿ ಜಾತ್ರಾ ಮಹೋತ್ಸವಕ್ಕೆ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಯವರು ಇನ್ವೈಟ್ ಮಾಡುವ ಹೆಸರಿನಲ್ಲಿ ದಲಿತ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಪ್ರಮುಖ ನಾಯಕರುಗಳು 4 ಜನ ನಾಯಕರುಗಳು ಸೇರ್ಕೋ ಮುಖಾಂತರ ಆ ಮೆಸೇಜನ್ನು ಗಟ್ಟಿಯಾಗಿ ಪಾಸ್ ಮಾಡಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತ. ಆಹ್ವಾನ ಪತ್ರಿಕೆಯಲ್ಲಿ ಈ ಮೆಸೇಜ್ ಇದೆ. ಅಕಸ್ಮಾತ್ ಜಾತ್ರಾ ಮಹೋತ್ಸವದ ವೇದಿಕೆಯಲ್ಲಿ ಏನಾದರೂ ಕಾರ್ಯಕ್ರಮದಲ್ಲಿ ಆದಂತಹ ಸಂದರ್ಭದಲ್ಲಿ ಮೆಸೇಜ್ ಬಂದ್ರೆ ಅದು ಕೂಡ ದೊಡ್ಡ ಮಟ್ಟದ ಮೆಸೇಜ್ ಆಗುತ್ತೆ. ಸಮುದಾಯದವರು ಮುಖ್ಯಮಂತ್ರಿ ಆಗಬೇಕು, ಮತ್ತೊಂದು ಮಗದೊಂದು ಅಂತ ಯಾರಾದರೂ ಮಾತನಾಡಿದ್ರೆ ಅದು ಕೂಡ ದೊಡ್ಡ ಮೆಸೇಜ್ ಪಾಸ್ ಆಗುತ್ತೆ. ಖಂಡಿತವಾಗಿ ಸಾಕಷ್ಟು ವಿಚಾರಗಳು, ಕುತೂಹಲಗಳಂತೂ ನಡೀತಾನೆ ಇದಾವೆ, ಪ್ರತಿದಿನ ಡೆವಲಪ್ಮೆಂಟ್ ಆಗ್ತಾ ಇದೆ. ಇವತ್ತಿನ ಈ ಮಾತುಕತೆಯಲ್ಲಿ ಭಾಗವಹಿಸಿದ್ದಕ್ಕೆ ಮಧು ಮತ್ತು ಚಿದಾನಂದ್ ಪಟೇಲ್ ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ನಮ್ಮ ಜೊತೆಯಲ್ಲಿ ಇದೇ ರೀತಿಯಾಗಿ ಜಾಯ್ನ್ ಆಗಿರಿ, ನೋಡ್ತೀರಿ News 18 ಕನ್ನಡ.